ಅವರಲ್ಲಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ರೊಕ್ಕ ಇಲ್ಲ ಅಂತ ಹೇಳಿ ಚುನಾವಣೆಗೆ ನಾನು ಹಿಂಸರಿಬೇಕಂತ ಹೇಳಿ ಸ್ಕೂಟರ್ ಮೇಲೆ ಅವ್ರ ನಾಮಿನೇಷನ್ ವಾಪಸ್ ತಗೊಳ್ಳೋಕೆ ಆದ್ರೆ ಪುಣ್ಯ ನೋಡ್ರಿ ನಮ್ದು ರಾಜ್ಯದ ಆ ಸ್ಕೂಟರ್ ನಡಬಾರ ಖರಾಬ್ ಆಯ್ತದ. ಟೈಮಿಗೆ ಹೋಗಿ ಅವರಲ್ಲಿ ಚುನಾವಣಾಧಿಕಾರಿ ಮುಟ್ಟಲ್ಲ, ಆ ಚುನಾವಣೆಯಲ್ಲಿ ಅವರ ಆ ನಾಮಿನೇಷನ್ ಉಳಿತದ ಮತ್ತು ಅವರು ಗೆದಿತಾರ. ಮಂದಿ ಜನ ರೊಕ್ಕ ಕೊಟ್ಟು ಅವರಿಗೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಜನರು ಪ್ರೀತಿ ವಿಶ್ವಾಸ ಹಣವನ್ನು ಕೊಟ್ಟು ಗೆದ್ದಿಸಿ ಈ ರಾಜ್ಯಕ್ಕೆ ಬಹಳ ಉಪಕಾರ ಮಾಡಿದಂಥ ಕ್ಷೇತ್ರ ಅದು ಚಾಮುಂಡಿ ಇರಬಹುದು. ಆ ಚಾಮುಂಡಿ ಜನತೆಗೆ ಮಹಾಜನತೆಗೆ ಬಸವನಾಡಿನಿಂದ ಸೂಪಿ ಸಂತರನಾಡು ಬೀದರ್ ಜಿಲ್ಲೆಯಿಂದ ಅವರೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯರಂತ ಶಕ್ತಿ ಇವತ್ತು ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿದೆ. ಇವತ್ತು ದೇಶದಲ್ಲಿ ಏಕೈಕ ಈ ಕೋಮುವಾದಿಗಳ ವಿರುದ್ಧವಾಗಲಿ ಫ್ಯಾಸಿಸ್ಟ್ಗಳ ವಿರುದ್ಧವಾಗಲಿ ಇವತ್ತು ಭ್ರಷ್ಟಾಚಾರಿಗಳ ವಿರುದ್ಧ ಯಾರಾದರೂ ಮಾತಾಡ್ತಾರಂದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ ಸಿದ್ದರಾಮಯ್ಯನವರು. ಅಂತ ಮುಖ್ಯಮಂತ್ರಿ ಸಿಕ್ಕಿದ ಭಾಗ್ಯ ಅದ, ಅದಕ್ಕೆ ಭಾಗ್ಯಗಳ ಸರ್ದಾರ್ ಅವರು. ಎಲ್ಲಾ ವರ್ಗದವರಿಗೆ ಯೋಜನೆ ಕೊಟ್ಟಿದ್ದಾರೆ, ಇವ್ರಿಗೆ ಕೊಟ್ಟಿಲ್ಲ ಮಾತಾಡಂಗೆ ಅಲ್ರಿ. ನೀವು ಯಾರ ಹೆಣ್ಮಕ್ಳಿಗೆ ಕೊಟ್ಟಂಗೆ ಅಮ್ಮಂಗಿಲ್ಲ, ಗಣಸರಿಗೆ ಕೊಟ್ಟರಂತಿಲ್ಲ, ಬಸ್ಸಿನವರಿಗೆ ಯಾರಿಗೆ ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಸುಖ ಸಮೃದ್ಧಿಯಿಂದ ಕಾರಬಾರ ಮಾಡತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಸಂಪೂರ್ಣ ಅವಧಿ ಇವತ್ತು ಸನ್ಮಾನ್ಯ ದೇವರಾಜ ಅರಸವ್ರದ್ದು ಇವತ್ತು ಒಂದು ದಿವಸ ಹೆಚ್ಚಿಗೆ ಆಗಿರ್ಬೇಕು. ನಮ್ಮ ಇಡೀ ರಾಜ್ಯದ ಮತ್ತು ಶೋಷಿತರ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲರ ಆಸೆ ಏನಿದೆ ಅವ್ರ ಸಂಪೂರ್ಣ ಅವಧಿಯನ್ನ ಮುಗಿಸಬೇಕು. ಈ ರಾಜ್ಯಕ್ಕೆ ಒಂದು ಹೊಸ ದಿಕ್ಸೂಚಿ ಕೊಡಬೇಕು. ಮುಂದೆ ಬರ್ತಕ್ಕಂಥ ಬಜೆಟ್ ಇವತ್ತು ರಾಷ್ಟ್ರದಲ್ಲಿ ಯಾರು ಮಂಡಿಸಿಲ್ಲ, ಅಷ್ಟು ಐತಿಹಾಸಿಕ ಬಜೆಟ್ ಅನ್ನು ಮಂಡಿಸತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಹಾಗಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅನೇಕ ಮುಖಂಡರು ಹೋರಾಟಗಾರರು ಚಿಂತಕರು ಇಲ್ಲಿ ಯಾರು ದುಡ್ಡುಪಟ್ಟಿ ಬಂದಿಲ್ಲ, ಸ್ವಯಂ ಪ್ರೀತಿಯಿಂದ ಸಿದ್ದರಾಮಯ್ಯನ ಅಭಿಮಾನವನ್ನ ಬದಿಗಿಟ್ಟು ತೋರಿಸಿಕೊಂಡು ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಸಾಂಕೇತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಮಾಲಾರ್ಪಣೆ ಮಾಡುವುದರೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಐತಿಹಾಸಿಕ ವಿಜಯೋತ್ಸವ ಯಾತ್ರೆ ಅವರ ರಥ ಹೀಗೆ ಮುಂದುವರಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಸಿದ್ದರಾಮಯ್ಯ.